ಸೀಮಾ, ನನ್ನ ವಾಚ್ ಇಲ್ಲದ. ಸೀಮಾ, ಏ ಸೀಮಾ. ಅಯ್ಯಯ್ಯ, ಇದೇನಿದು ಅಲ್ಲೇ ಕೂತಿದ್ದಿ ಕಿಟಕಿಯಾಗ. ಅಗಲಿದ್ದ ಅಷ್ಟು ಕರೆಯಕತ್ತೀನಿ, ಒಂದ್ ಸ್ವಲ್ಪ ಕಿವ್ಯಾಗ ಏನ್ರ ಹೋಗ್ತಾವ ನನ್ನ ಮಾತು. ನಿಮ್ಮ ವಾಚು ಅಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಐತ್ ನೋಡ್ರಿ, ತಗೊಂಡೋಗ್ರಿ. ಸರಿ ಆಯ್ತು, ವಾಚ್ ತಗೊಂಡೋಗ್ತೀನಿ. ನೀನೇನ್ ಮಾಡಕತ್ತಿಲ್ ರೂಮ್ನಾಗ ಕುತ್ಕೊಂಡು? ಕಿಟಕಿಗಿದ್ದ ನೋಡ್ಕೊಂಡು ಕುತ್ಕೊಂಡ್ರ ಹೊಟ್ಟೆ ತುಂಬತ್ತನ? ಅಲ್ಲಿ ಅವ್ವ ಮತ್ತ ರಾಧಾ ಇಬ್ಬರ ಕೆಲಸ ಮಾಡಕತ್ತಾರ ಅಡ್ಗಿ ಮನ್ಯಾಗ. ನಿನಗೊಂಚೂರು ಏನ್ ರೈತನ ಖಬರ್? ಹೋಗ್ ಕೆಲಸ ಮಾಡಿ. ನೀನನ್ನ ಹರಿಯದಕ್ಕಾಗಿ ಕುತ್ಕೊಂಡು ನಮ್ಮವ್ವ ಮಾಡಿದ್ದೀನಿ ತಿಂತಿಯಲ್ಲ, ನಾಚ್ಕಾಗಲ್ಲೇ ನಿನಗೆ? ನನಗಿವತ್ತು ಕೆಲಸ ಆಗಲ್ಲ ರೀ. ನೋಡಿದ್ರಲ್ಲ ನಿಮ್ಮ ತಮ್ಮನ ಹೆಂಡತಿ ಹೆಂಗೆ ಅವಮಾನ ಮಾಡ್ತಾಳೆ ನನಗೆ. ನಿಮ್ಗೇನು ಅನ್ಸಲ್ಲೇನು? ನನಗೆ ಅವಮಾನ ಆಗುತ್ತಲ್ಲ, ನಿಮ್ಗೇನು ಅನ್ಸಲ್ಲನು ಖರೇನ? ನಿನಗೇನಾರ ಒಂಚೂರು ಬುದ್ಧಿ ಹೇಳಕ್ ಬಂದ್ರ ಅದು ಒಂದ್ ತಗದ್ ನಿಂತ್ಕೊಂಡ್ ಬಿಡ್ತಿ. ನಿನ್ ಇಷ್ಟ, ಏನಾರ ಮಾಡ, ನಾ ಹೇಳಲ್ಲ. ಈಗ ನೀನ್ ನನಗ್ ನಾಷ್ಟ ಹಾಕೊಡಕ್ಕೂ ಬರಲ್ಲ, ಏನು ಮಾಡಲ್ಲಲ್ಲ. ಇಲ್ಲೇ ಒಬ್ಬಕ್ಕೆ ರೂಮ್ನಾಗ ಎಷ್ಟೊತ್ ಕುಂದಿರ್ತೀಯ ಕುಂದ್ರು, ನಿನ್ ಇಷ್ಟ. ಛೇ, ಇವ ಎಂತ ಗಂಡ ಅಂತೀನಿ ನಾನು. ಅಲ್ಲ, ನನ್ನ ಹೆಂಡತಿಗೆ ಯಾಕೆ ಬೈತಿದಿ? ಯಾಕೆ ಹಂಗೆ ಅವಮಾನ ಮಾಡ್ತಿದಿ? ನೀವಿಬ್ರು ನಿಮ್ದು ಏನೈತಿ ನಿಮ್ಮ ರೂಮ್ನಾಗ ಇಟ್ಕೊಳ್ರಿ ಅಂತ ಅವ್ರ ತಮ್ಮಗಾಗ್ಲಿ ಅವ್ರ ತಮ್ಮನ ಹೆಂಡತಿಗಾಗ್ಲಿ ಬುದ್ಧಿ ಹೇಳಕ್ ಕೆಲಸನೇ ಮಾಡಲ್ಲ ಅಂತಾರಲ್ಲ. ಇದೆಂತ ಗಂಡ ಅಂತೀನಿ ನಾನು. ಒಂದೆರಡು ದಿನ ನಮ್ಮ ಅವ್ನ ಮನೆಗಾರ ಹೋಗ್ಬಿಡ್ತೀನಿ. ನಂಗೆ ಇಲ್ಲಿ ಇರಕ ಆಗವಲ್ದು, ಉಸಿರುಗಡ್ದಂಗೆ ಆಕತೈತಿ ನಂಗೆ. ಮೊದ್ಲ ತಲೆ ಕೆಟ್ಟೈತಿ ಅಂತಾದ್ರಾಗ ಈ ಫೋನ್ ಒಂದು ಬಡ್ಕಂತೈತಿ. ಎಲ್ಲಿಟ್ಟೆ? ಓ, ಇಲ್ಲೇ ಐತನ. ಹಲೋ ಹಲೋ, ಯಾರು? ಅಯ್ಯಯ್ಯ, ಯಾಕ ಇಷ್ಟು ಸಿಟ್ನಾಗದಿಯಲ್ಲ ಸೀಮಾ? ಏನಾತ? ಅಲ್ಲ ಇವನ ಯಾವನ್ಲೇ ನೀನು? ನನ್ನ ಹೆಸರು ಗೊತ್ತೈತಿ? ಏನ ತಮಾಷೆ ಮಾಡಕತ್ತೇನ? ಬಾಯಿಗಿನ ಹಲ್ಲ ಉದ್ರಿಸ್ತೀನಿ ಮಗನ. ಯಾರ್ ನೀನು? ಯಾರು? ಬೈಬಿಡವಾ ಮಹಾಕಾಳಿ, ಬೈಬಿಡ. ನಾನು ಅನಿಲ. ಅಯ್ಯಯ್ಯೋ, ಸಾರಿ. ನಿನ್ನ ನಂಬರ್ ಹೊಸಾದ, ನನ್ನ ಹತ್ರ ಸೇವ್ ಇಲ್ಲಲ್ಲ, ಹಂಗಾಗಿ ಗೊತ್ತಾಗ್ಲಿಲ್ಲ. ಅನಿಲ, ಹೆಂಗದಿ? ಆರಾಮದಿಯಾ? ನಾ ಆರಾಮದೀನಿ. ನೀನು? ನನಗೇನ ನೀ ಅಲ್ಲಿ ಆರಾಮಿಲ್ಲ ಅಂತ ಅನ್ಸಕತ್ತೈತಿ. ಇಷ್ಟಕ್ಕೊಂದು ಫಸ್ಟ್ರೇಷನ್ ಒಳಗೆ ಸಿಟ್ಟೊಳಗೆ ಯಾರು ಫೋನ್ ಮಾಡ್ಯಾರ ಏನು ಅಂತ ಕೇಳ ಪುರ್ಸೊತ್ತು ನಿನಗಿಲ್ಲಾರ್ದಂಗೆ ಅವ್ರು ಬೈತಿ ಅಂದ್ರ ಏನ? ನಿನಗೂ ನಿನ್ ಗಂಡಗೆ ಜಗಳ ಆಗಿರೋದಂತ್ರು ಖರೆ. ಏನಂತಿ? ಅದೇನ್ ಕೇಳ್ತಿ? ನನ್ನ ಹಣೆ ಬರನ ಬಿಡು, ಅದು ಬಿಡು. ನೀ ಹೇಳು, ಏನ್ ಸಮಾಚಾರ? ಏನ್ ನೆನಪು ಮಾಡ್ಕೊಂಡು ನನಗೆ ಫೋನ್ ಮಾಡ್ಬಿಟ್ಟಿ ಅಂದಂಗ. ನಾನೇನು ನಿನ್ನ ಜೊತೆ ಚೆನ್ನಾಗಿ ಮಾತಾಡಕ ಆಗ್ಲಿಲ್ಲ. ನನ್ನ ಗಂಡೊಬ್ರು ಅವ್ರು ಹಂಗ ಯಾವಾಗ್ಲೂ ಸಿಡಿ ಅಂತಿರ್ತಾರ. ನೀ ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ. ಹೇಳು, ಮದುವೆ ಮಕ್ಕಳು ಏನು ನಿಮ್ದು? ಮದುವೆ ಆಗಿತ್ತು. ಮದುವೆ ಆಗಿ ಡೈವರ್ಸು ಆಗೋಯ್ತು. ಏನು ಮಾಡಬೇಕು? ಆಕೆಗೂ ನನಗೂ ಸೆಟ್ ಆಗಲಿಲ್ಲ. ಈಗ ನೋಡಕತ್ತೀನಿ. ನೋಡು, ನಿಮ್ಮ ಕಡೆ ಯಾವ್ದಾರ ಹುಡುಗಿ ಇದ್ರು ಒಂದು ಸ್ವಲ್ಪ ನೋಡು. ಹೌದಾ? ಅಯ್ಯೋ, ಸರಿ, ನಮ್ಮ ಕಡೆ ಯಾವುದೂ ಇಲ್ಲ, ನೋಡೋಣ ಆ ಥರ ಯಾವ್ದಾರು ಇದ್ರೆ. ಎಲ್ಲರೂ ನಮ್ಮ ಸೀಮಾನಂಗ ಸಿಗ್ಬೇಕಲ್ಲ. ಏನಂತಿ? ಏನಂದಿ? ಏನಿಲ್ಲ. ನಿನ್ನಂಗ ಒಳ್ಳೆ ಹುಡುಗಿ ನೋಡು ಅಂದೆ. ಮೀಟ್ ಆಗೋಣ, ಸಿಗ್ತೀಯಾ ಇವತ್ತು ಸಂಜೆ ಮುಂದೆ? ಅಯ್ಯಪ್ಪ, ಇಲ್ಲಪ್ಪ, ಸಂಜೆ ಮುಂದಾಗಲ್ಲ. ಒಂದೊಂದ್ಸರಿ ಇವರು ಗಿರಾಕಿಲ್ಲ ಅಂದ್ರೆ 7:30 8 ಗಂಟೆಗೆಲ್ಲ ಮನೆಗೆ ಬಂದುಬಿಡ್ತಾರೆ. ಆಮೇಲೆ ಮನ್ಯಾಗ ಅತ್ತಿ ಮಾವ ಮೈದ್ನ ನಾದ್ನಿ ಎಲ್ಲರೂ ಇರ್ತಾರೆ. ಅವೆಲ್ಲ ಕಿಚಿ ಸುಮ್ಮನೆ ಬಂದ್ರೆ ನನಗೆ ಪ್ರಾಬ್ಲಮ್. ಆಯಿತು, ನಿನ್ನಿಷ್ಟ, ಹಾಗೆ ಮಾಡು. ಸರಿ, ಮತ್ತೆ ಫೋನ್ ಮಾಡ್ತೀನಿ ಅಂತ ಇಡ್ಲಾ? ಬಾಯ್. ಓಕೆಪ್ಪ, ಬಾಯ್. ಸ್ವಲ್ಪ ಈಗ ರಿಲ್ಯಾಕ್ಸ್ ಅನ್ನಿಸ್ತು ಅನಿಲ್ ಹತ್ರ ಮಾತಾಡಿ. ನಾನಂಕರು ಇಲ್ಲಿರಲ್ಲಪ್ಪ. ಇವ್ರಿಗಂಕರು ನಾ ಇದ್ರೂ ಏನೂ ಫರ್ಕ್ ಆಗಲ್ಲ, ಮನೆಯಾಗಿಲ್ಲಂದ್ರೂ ಏನೂ ಫರ್ಕ್ ಆಗಲ್ಲ. ಸುಮ್ಮನೆ ನಮ್ಮ ಓನ್ ಮನೆಗೆ ಹೋಗ್ಬಿಡ್ತೀನಿ, ಅಷ್ಟೇ ಮಾಡ್ತೀನಿ. ಸುಮ್ಮನೆ ಇಲ್ಲಿ ಇದ್ಕೊಂಡು 3 ಹೊತ್ತು ಜಗಳ ಕದನ, ಈಗಿನಂಗೆ ಅವಮಾನ ಮಾಡೋದು ಸಾಕಾಗಿತ್ತು ಲೈಫು. ಅಷ್ಟೇ ಮಾಡ್ತೀನಿ. ಏನು ಮಾಡೋದಪ್ಪ, ಯಾವ ಆಟೋನ ಬರುವಲ್ವಲ್ಲ. ಛೇ, ಈಗಿನೆಲ್ಲೇ ನೋಡೀನಿ ಅನ್ಸಕತ್ತೈತಿ, ಎಲ್ಲಂತ ಗೊತ್ತಾಗೋಲ್ದು. ಆದ್ರೆ ಫಿಗರ್ ಮಾತ್ರ ಭಾರಿ ಐತೆ. ಯಾರಿರ್ಬೋದು ಈಕಿ? ಎಲ್ಲೇ ನೋಡೀನಿ ಅಂತ ಭಾಳ ಅನ್ಸಕತ್ತೈತಿ. ಮಾತಾಡ್ಸ್ಲಿನ್ನು ಹೋಗಿ? ಮಾಡಪ್ಪ, ಎದಕ್ಕೆ ಬೇಕು? ಕೆರ ತಗೊಂಡು ಜ್ವರ ಹೊಡೆದ್ರೆ ಕಷ್ಟ. ಆಮೇಲೆ ಮೊದ್ಲ ಬಜಾರ್ದಾಗ ಮಾನ ಮರಿ ತೆಗೆದ್ಬಿಟ್ರೆ ಈ ಹೆಂಗಸರು ನಂಬಕ್ಕಾಗಲ್ಲ. ಹಿಂದೇನು ಬ್ಯಾಕ್ಗ್ರೌಂಡ್ ಸೌಂಡ್ ಬರುತ್ತಲ್ರಿ, ನಮ್ಮ ಮನೆ ಪಕ್ಕದಷ್ಟು ಆ ಲೆವೆಲಿಗೆ ಓದಿರುತ್ತೆ ನೋಡ್ರಿ. ಓ ಎಸ್ ಕರೆಕ್ಟ್. ಈಕಿ ಸೀಮಾನ್ ತಂಗಿ ಸುಮಾ, ಕರೆಕ್ಟ್. ಈಗ ನನಗೆ ಐಡಿಯಾ ಬಂತು ನೋಡಿ ತಲೆಯಾಗ. ಅದ ಅಂತೀನಿ ನಾನು, ಎಲ್ಲೇ ನೋಡೀನಿ ಅಂಥೇಳಿ. ಒಳ್ಳೆ ಫಿಗರೇ. ಅಕ್ಕಂತೂ ಸಿಗಲಿಲ್ಲ, ಕೊನೆಗೆ ತಂಗಿರ ಸಿಗ್ತಾಳ ನೋಡೋಣ.
ನಾನಿವತ್ತು ಕಾಲ್ ಮಾಡ್ಬೇಕಂತಂದು ಅಕ್ಕಗೆ ಫೋನ್ ಮಾಡಿದ್ರೆ ಏನೂ ಮಾತಾಡಲೇ ಇಲ್ಲ. ದೊಡ್ಡದಾಗಿ ಮಾವಿರ್ತಾನೆ ಹತ್ತಿರ್ತಾಳಂತಂದು ಹೇಳಿದ್ಲು. ಈ ಕೆರೆ ಹಳ್ಳಕ್ಕೆ ಬಿಡ್ತಾಳನ್ನ ನೋಡೋಣ, ಟ್ರೈ ಅಂತೂ ಮಾಡೋಣ. ಹ್ಮ್. ಹ್ಮ್. ಆಮ್. ಸುಮಾ, ಹೆಂಗದಿಯಮ್ಮ? ಆರಾಮದಿಯಾ? ನಾ ಯಾರಂತ ಗೊತ್ತಾತಾ? ಇಲ್ಲ, ನೀವು ಯಾರಂತ ಗೊತ್ತಾಗ್ಲಿಲ್ಲ. ಯಾರು ನೀವು? ನನ್ನ ಹೆಸರು ಅನಿಲ್ ಅಂತ ಹೇಳಿ. ನಿಮ್ಮ ಅಕ್ಕ ಇದ್ಲಲ್ಲ ಸೀಮಾ, ಅವ್ರ ಡಿಗ್ರಿ ಕ್ಲಾಸ್ಮೇಟ್ ಅಲ್ಲನ. ಎಷ್ಟೋ ಸರಿ ನಿಮ್ಮ ಮನೆಗೆ ಬಂದೀವಿ ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿ. ನೀನು ಇರ್ತಿದ್ದಿ, ಮರ್ತ್ಬಿಟ್ಟೇನೋ ಅಲ್ಲ. ಆಮೇಲೆ ಈಗ ಸ್ವಲ್ಪ ಚೇಂಜು ಆಗಿನ್ ಬಿಡು ನಾನು. ಹಾ, ಅಕ್ಕ ಹೇಳ್ತಿದ್ಲಲ್ಲ ಗ್ಯಾಸ್ ಪಂಡಿತ, ನೀವ ಅಲ್ಲ ಅದು? ಓ, ಒಳ್ಳೇದಾಯ್ತು ಒಳ್ಳೇದಾಯ್ತು. ಹೇಗಿದ್ದೀರಿ ಅಣ್ಣ? ಚೆನ್ನಾಗಿದ್ದೀರಾ? ಎಮೋಷನಲ್ ಡ್ಯಾಮೇಜ್ ಮಾಡಿಬಿಟ್ಲು ಅಣ್ಣ ಅಂತ ಕರೆದು. ಅಣ್ಣ, ಅನಿಲ್ ಅಣ್ಣ, ಏನಾತಣ್ಣ ಹಂಗ್ಯಾಕೆ ನಿಂತ್ರಿ ಅಣ್ಣ? ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ಏನಿಲ್ಲ ಅಮ್ಮ, ಏನಿಲ್ಲ. ನೀನೇನು ಇಷ್ಟೊತ್ತಿನಾಗ ಇಲ್ಲಿ? ಯಾಕ ಇನ್ನೂ ನಿಮ್ಮೂರ್ಗೆ ಹೋಗಿಲ್ಲ? ಅದು ಅಣ್ಣ, ಯಾವುದೋ ಆಟೋ ಬರುವಲ್ವು, ಬಸ್ನವರು ಆಧಾರ್ ಕಾರ್ಡ್ ಅಲ್ಲ ಅಂತೇಳಿ ನಮ್ಮನ್ನ ಹತ್ತಿಸ್ಕೊಳಕ್ಕೂ ತಯಾರಿರಲಿಲ್ಲ. ಕೊನೆ ಬಸ್ಸು ಹೋಗ್ಬಿಡ್ತು. ಈಗ ಅದಕ್ಕೆ ಆಟೋ ನೋಡಕತ್ತೀನಿ. ಟಮ್ ಟಮ್ಗೆರ ಹೋದ್ರಾತಂತೇಳಿ ಯಾ ಟಮ್ ಟಮ್ಮು ಬರುವಲ್ವು. ಅದಕ್ಕೆ ಹೆಂಗೆ ಹೋಗೋದು ಊರಿಗೆ ಅಂತ ನೋಡಕತ್ತಿದ್ದೆ. ಅಯ್ಯೋ, ಇಷ್ಟೊತ್ತಿನಾಗ ಇಲ್ಲೆಲ್ಲ ಆಟೋ ಬರ್ತಾವ? ಇನ್ನು ಮುಗೀತು. ಇಲ್ಲಿ 8 ಗಂಟೆಗೆ ಲಾಸ್ಟ್. ಇಲ್ಲಿ ಇನ್ಯಾವು ಬರಲ್ಲ. ಒಂದು ಕೆಲಸ ಮಾಡ್ಲಾ, ನನ್ನ ಬೈಕ್ ಐತಿ, ನೀನು ಬಿಟ್ಟು ಬರಲಾ ನಿಮ್ಮೂರಿಗೆ? ಹ್ಮ್, ಅದು ಬೇಡ ಅಣ್ಣ. ಇಲ್ಲೇ ನಮ್ಮ ಮಾವರ್ದು ಅಂಗಡಿ ಐತಿ, ಅವ್ರಿಗೆ ಅಲ್ಲಿವರೆಗೂ ನಾನು ಬಿಟ್ಬಿಡ್ತೀರಾ? ಊರ್ವರೆಗೂ ಏನು ಬೇಡ, ನಾನು ನಮ್ಮ ಮಾವರ ಜೊತೆಗೆ ಹೋಗ್ತೀನಿ. ಓ ಹೌದಾ? ಹ್ಞೂ, ಆಯಿತು ಬಾ. ಆ, ಅಲ್ಲಿ ಗಾಡಿ ನಿಲ್ಸಿನಿ, ಅಲ್ಲಿಗೆ ಬಾ, ಬಿಡ್ತೀನಂತೆ. ಹ್ಞೂ ಅಣ್ಣ, ಆಯಿತು, ಬಂದೆ. ಅಕ್ಕ ತಂಗಿ ಇಬ್ಬರು ಅವಂಗೊಬ್ಬ ಬೊಂಗ ಗಂಟು ಬಿದ್ದಾರೆ. ನನ್ನ ಹಣೆ ಬರ, ಯಾವುದು ಟ್ರೈ ಮಾಡಿದ್ರು ಆಗ್ತಿಲ್ಲ ಸಕ್ಸಸ್ಸು. ಅಣ್ಣ, ಇದ ನಮ್ಮ ಮಾವರ ಅಂಗಡಿ, ಇಲ್ಲೇ ಇಳಿಸ್ಬಿಡ್ರಿ. ಥ್ಯಾಂಕ್ಸ್ ಅಣ್ಣ. ಹ್ಞೂ, ಆಯ್ತಾಯ್ತು. ಹ್ಞೂ, ಎಲ್ಲ ಸ್ಟಾಕು ಆಯಿತು, ಎಲ್ಲ ಹೊಂದಿಸಿದ್ದು ಆಯಿತು. ಬೆಳಗ್ಗೆ ಬಂದು ಇನ್ನೊಂದ್ಸರಿ ಎಲ್ಲ ಲೆಕ್ಕ ಚೆಕ್ ಮಾಡಿಬಿಟ್ರೆ ಆಗೋಯ್ತು. ಗೋಪಿ, ಗೋಪಿ, ಸಟ್ರೆ ಸೆಳೆದು ಬಿಡಪ್ಪ, ಲೆಕ್ಕ ಬರಿತೀನಿ. ಮಾವ, ಅರೆ ಸುಮಾ, ನೀನೇನಮ್ಮ ಇಲ್ಲಿ ಇಷ್ಟೊತ್ನಾಗ? ಮನೆಗೆಲ್ಲ ಆರಾಮದಾರಲ್ಲ? ಎಲ್ಲ ಆರಾಮದಾರಿಲ್ಲ? ಅಯ್ಯೋ ಮಾವ, ಹಂಗೇನಿಲ್ಲ, ಹೆದರ್ಬೇಡ್ರಿ. ಅದೇನಾತಂದ್ರ, ನಂದು ಗೆಳತಿದು ಇವತ್ತು ಹಳದಿದು ಶಾಸ್ತ್ರ ಇತ್ತಾ, ಅದಕ್ಕೆ ಬಂದಿದ್ದೆ. ಆಕಿ ಉಳ್ಕೊ ಅಂತಾಳು ಬಿಡ್ರಿ. ಸುಮ್ಮನೆ ಯಾಕೆ ಬೇರೆ ಮನೆಗಿರ್ಬೇಕು, ಅವ್ರ ಮನೆಯಾಗೂ ಗದ್ಲನೂ ಐತಾ. ಎದಕ್ಕೆ ಅಂತ ನಾನು ಆಕೆ ಇರು ಅಂದ್ರೂ ಕೇಳಲಿಲ್ಲ. ಹೋಗ್ತೀನಿ ಅಂತ ಬಂದ್ಬಿಟ್ಟೀನಿ. ಈಗ ಕೊಪ್ಪಳವರೆಗೂ ಬಂದೀನಿ, ಕೊಪ್ಪಳಿಂದ ಇಲ್ಲಿವರೆಗೂ ಬಂದೀನಿ. ಇಲ್ಲಿಂದ ಊರಿಗೆ ಹೋಗೋಕೆ ಆಗ್ತಿಲ್ಲ, ಯಾವ ಆಟೋನೂ ಸಿಗಲಿಲ್ಲ. ಅದು ಯಾರ ಅಕ್ಕನ ಫ್ರೆಂಡ್ ಅನಿಲ ಅಂತ. ಏನು ಅನಿಲನ? ಅವ ಏನು ಬೇಕಂತ ನಿನ್ನಿಂದ ನಿಮ್ಮ ಅಕ್ಕನಿಂದ ಬಿದ್ದಂಗೆ ಐತೆ ನೋಡು. ಸ್ವಲ್ಪ ಹುಷಾರಾಗಿರಮ್ಮ, ಯಾಕೋ ಅವನ ಉದ್ದೇಶ ಸರಿ ಇಲ್ಲ ಅನ್ಸುತ್ತೆ ನೋಡು. ನಿನ್ನೆ ನಾವು ಹೊರಗೆ ಹೋಗಿದ್ವಿ, ನಿಮ್ಮ ಅಕ್ಕ ನಾನು. ಅಲ್ಲೂ ಅವ ಬಂದ. ಏನು ಎಷ್ಟು ಚೀಪಾಗಿ ಮಾತಾಡಿದ್ನು ಗೊತ್ತಾ ನಿಮ್ಮ ಅಕ್ಕನ ಹತ್ರ? ಲೇ ಅಂತಂದು ಅಸಹ್ಯ ರೋಡ್ನಾಗೆಲ್ಲ ನಿಂತ್ಕೊಂಡು ಮೈ ಮುಟ್ಕೊಂಡು ಮಾತಾಡ್ಸ್ತಿದ್ರು. ಅದು ಮಾವ, ಅವರೆಲ್ಲ ಕಾಲೇಜ್ ಫ್ರೆಂಡ್ಸ್ ಅಲ್ಲ, ಹಾಗಾಗಿ ಸ್ವಲ್ಪ ಸಲಿಗೆಯಿಂದ ಮಾತಾಡ್ಸಿರ್ತಾರೆ ಮಾವ. ಅಷ್ಟಕ್ಕೆ ನೀವೆಲ್ಲ ಬೇಜಾರು ಮಾಡ್ಕೊಬೇಡ್ಬಿಡ್ರಿ. ನಾ ಹೇಳ್ತೀನಿ ಅಂತ ಬೇಕಾರೆ ಅಕ್ಕಗ. ಅಲ್ಲ, ನೀನು ಹೇಳೋದೇನಲ್ಲ. ಈಗ ಏನಂದ್ರ ಅವ ಸರಿ ಇಲ್ಲ, ಅವನ ಉದ್ದೇಶ ಸರಿ ಇಲ್ಲ ಅನ್ಸಕತ್ತೈತೆ ನಂಗೆ. ಯಾಕಂದ್ರೆ ನಿನಗೂ ಸಿಗ್ಬೇಕಂದ್ರೆ ಅದು ಸುಮ್ಮ ಅಲ್ಲ. ಹುಷಾರಾಗಿರು. ಈಗೇನು ಅವನೇ ಬಂದ್ಬಿಟ್ನ ನೀನು ಇಲ್ಲಿವರೆಗೂ? ಹ್ಞೂ ಮಾವ, ಏನು ಚಂದಗನ ನಡ್ಕೊಂಡ, ಹಾಗೇನೋ ಅಸೈತನ ಮಾಡಲಿಲ್ಲ ಬಿಡ್ರಿ. ಆದರೂ ಹುಷಾರಾಗಿರಮ್ಮ. ಬಾ ಮನೆಗೆ ಹೋಗೋಣ. ನಾನು ಸಟ್ರ್ ಸಾಕತ್ತಿದ್ದೆ, 2 ನಿಮಿಷ ಕುತ್ಕೋತೀಯಾ? ಲೆಕ್ಕ ಬರ್ದ್ಬಿಡ್ತೀನಿ. ಹ್ಞೂ ಮಾವ, ಊರಿಗೆ ಬಿಟ್ಬಿಡ್ತಿದ್ರೇನ? ಏ ಹುಚ್ಚಿ, ನಿಂಗೇನು ತಲೆಗಿಲಿ ಕಟ್ಟತ್ತನ? ಟೈಮ್ ನೋಡಲ್ಲ ಎಷ್ಟಾಗೈತಿ, 8:30 9 ಗಂಟೆ. ಇಷ್ಟೊತ್ತಿನಾಗ ಏನು ಊರಿಗೆ ಹೋಗ್ತಿ? ನಡಿ. ಏನು ನಿನಗೇನು ಅರೆದು ಮನೆ ಏನೋ ನಮ್ಮ ಮನೆಗೆ ಬಂದ್ರೆ ಇದ್ರೆ ಏನಾರಾಗತ್ತನ? ಬೇಕಾಗಿಲ್ಲ. ನಿಮ್ಮ ಮನ್ಯಾಗ ಅವ್ರಿಗೆ ಅಪ್ಪರಿಗೆ ಒಂದು ಫೋನ್ ಮಾಡಿ ಹೇಳ್ಬಿಡು. ಏನು ಹಿಂಗೆ ಹೊಂಟಿ ನಾನು ಅಕ್ಕನ ಮನೆಗೆ ಅಂತೇಳಿ. ಏನು ನಾನೇನೋ ಬರ್ತೀನಿ, ನಿಮ್ಮ ಹೆಂಡತಿಗೆ ನಾನು ಬಂದರೆ ಸಹಿಸಕ್ಕಾಗಲ್ಲ ನೋಡ್ರಿ. ಆಮೇಲೆ ನಿಮ್ಮ ಹತ್ರ ಜಗಳ ಮಾಡಿದ್ರೆ ಅದಕ್ಕೆ ನಾ ಹೊಣೆ ಅಲ್ಲ ಮಾವ. ಏನು ಕೇಳ್ತೀಯವ್ವ, ನಿಮ್ಮ ಅಕ್ಕನ ಸುದ್ದಿ ದೊಡ್ಡದೈತಿ. ಏನ ಹೇಳು, ನಿನಗಿರಂಗ ಅರ್ಥ ಮಾಡ್ಕೊಳ್ಳೋ ಗುಣ ನಿಮ್ಮ ಅಕ್ಕಗಿಲ್ಲ ನೋಡು, ಹೌದಿಲ್ಲ?
ಅಲ್ಲ ಮಾವ, ನೀವು ಹೆಂಗೆ ನನ್ನ ಅರ್ಥ ಮಾಡ್ಕೊಳ್ಳಿ ನನ್ನ ಹೆಂಡತಿ ಅಂತ ಅನ್ಕೋತೀರಿ, ಹಂಗೆ ಆಕಿನೂ ಅನ್ಕೋತಿರ್ತಾಳಲ್ಲ ನನ್ನ ಗಂಡ ನನ್ನ ಅರ್ಥ ಮಾಡ್ಕೊಳ್ಳಿ ಅಂತೇಳಿ. ಈಗ ನೀವು ಸೌತ್ ಆದ್ರೆ ಆಕಿ ನಾರ್ತ್ ಆದ್ರೆ ನೀವು ಸೌತ್, ಹೌದಾ? ಮತ್ತು ಎಲ್ಲ ಹಿಂಗೆ ಇರ್ತಾರೆ ಮಾವ. ಎಲ್ಲರೂ ಅಂತೆಕಂತೆ ಜೋಡಿ ಆಗಬೇಕು ಅಂದ್ರೆ ಯಾರೂ ಹಂಗಿರಲ್ಲ. ದೇವ್ರು ಎಲ್ಲರನ್ನೂ ಒಂದೇ ಥರ ಹುಟ್ಟಿಸಿರಲ್ಲ ಮಾವ. ನೀವು ನಮ್ಮ ಅಕ್ಕನ ಮನಸ್ಸನ್ನ ಒಂದ್ಸರಿ ಚೆಂದಾಗಿ ಅರ್ಥ ಮಾಡ್ಕೊಳ್ರಿ. ಫಸ್ಟ್ ನೀವು ಸಿಟ್ಟು ಮಾಡೋದು ಕಡಿಮೆ ಮಾಡಿರಿ. ಆಕೆ ಓಪನ್ ಅಪ್ ಆಗಿ ನಿಮ್ಮ ಹತ್ರ ಮಾತಾಡ್ತಾಳೆ, ನೀವು ಓಪನ್ ಅಪ್ ಆಗಿ ಆಕೆ ಹತ್ರ ಮಾತಾಡ್ರಿ. ಅದು ಬಿಟ್ಟು ಆಕೆ ಮುನ್ಸ್ಕೊಂಡು ಕೂತ್ಕೊಂಡ್ಲು ಅಂತ ನೀವು ಏನು ಅಂತ ಕೇಳಾರ್ದಂಗೆ ಓಡಾಡಿದ್ರ ಹೆಂಗಾಗತ್ತೆ ಹೇಳ್ರಿ, ಹೌದಿಲ್ರಿ? ಏನೋಪ್ಪ, ಸರಿ ನೋಡೋಣ ಬಾ. ಪಾಪ ನಿಂಗೆ ಲೇಟ್ ಆಗುತ್ತಾ? ಬೇಗ ಬೇಗ ಲೆಕ್ಕ ಬರಿತೀನಿ. ಏನರ ತಿಂತೀಯೇನು? ಏನರ ತರಿಸ್ಲಾ? ಇಲ್ಲಿ ಬ್ರೆಡ್ ಪಕೋಡ ಚಲೋ ಮಾಡ್ತಾರ, ತರಿಸ್ಲೇನ? ಬ್ರೆಡ್ ಪಕೋಡ ಅಂದ್ರೆ ಅವೇಂತವಿರ್ತಾವು? ನಾ ಯಾವತ್ತೂ ತಿಂದೇ ಇಲ್ಲ ಮಾವ. ಏ ಭಾರಿ ಇರ್ತಾವ, ತಡಿ ಗೋಪಿಗೆ ಹೇಳ್ತೀನಿ, ಗೋಪಿ ಹೋಗಿ ತೊಗೊಂಡ್ಬರ್ತಾನ. ಗೋಪಿ ಗೋಪಿ, ಅವ ನುರಂದಪ್ಪನ ಅಂಗಡಿಗೆ ಹೋಗಿ ಇವನ್ ತೊಗೊಂಬಂದ್ಬಿಡು, ಒಂದು 4 ಇವನ್ ತೊಗೊಂಬ. ಏನು ಬ್ರೆಡ್ ಪಕೋಡ. ಹ್ಞೂನ್ರಿ ಅಣ್ಣ. ಎಷ್ಟು 4 ತರಲ್ರಿ? ಉದ್ರಿ ಹೇಳನ್ರಿ? ಹಾಂ ಹೇಳ್ಬಿಡು ಉದ್ರಿ.